ಮನೆಯೊಳಗ ತಂದು ಕಟ್ಟುವಂತ ಆಕಳ ನಾವು ಅದಕ್ಕೊಂದು ರೂಢಿಯನ್ನು ಹಾಕಿರ್ತೇವೆ. ಅದು ಹೇಗೆ ಅಂತಂದ್ರೆ, ಮುಂಜಾನಿಂದ ಸಂಜೆ ಮಠ ಹಳ್ಳ ಅನ್ನಂಗಿಲ್ಲ, ಕೆರೆ ಅನ್ನಂಗಿಲ್ಲ, ಹೊಲ ಅನ್ನಂಗಿಲ್ಲ, ಗದ್ದೆ ಅನ್ನಂಗಿಲ್ಲ, ಎಲ್ಲಿ ಹಸಿರು ಹುಲ್ಲು ಇರ್ತೈತೆ ಅಲ್ಲಿ ಮಠ ಹೋಗಿ ಮೇಯಿಸ್ಕೊಂಡ್ ಬರೋದೈತಿ. ಬೆಳಿಗ್ಗೆ ಒಂದ್ ಸಾರಿ ಹಾಲು ಹಿಂಡೋದದ, ಸಾಯಂಕಾಲ ಒಂದ್ ಸಾರಿ ಹಾಲು ಹಿಂಡೋದದ. ದಿನಕ್ಕೆ 2 ಸಮಯ ಹಾಲನ್ನು ಹಿಂಡಿ ಕೆಲವೊಬ್ರು ಮನೆಗೆ ಉಪಯೋಗ ಮಾಡ್ತಾರ, ಕೆಲವೊಬ್ರು ಡೈರಿಗೆ ಹೋಗಿ ಹಾಕ್ತಾರ. ವಿಪರ್ಯಾಸ ಆದ್ರೆ ಇವತ್ತಿನ ದಿನಮಾನ ಹೆಂಗೈತೆ ಅಂದ್ರೆ ಹೈನ ಕಟ್ಟಿದ್ದು ಕರೆ ಐತಿ, ಆದ್ರೆ ಕಟ್ಟಿದ ಹೈನೊಳಗೆ ಒಂದ್ ದಿವಸ ಕೂಡ ಹಾಲು ಉಂಡಿಲ್ಲ, ಮೊಸರು ಉಂಡಿಲ್ಲ, ಮಜ್ಜಿಗೆ ಉಂಡಿಲ್ಲ, ಬೆಣ್ಣೆ ತುಪ್ಪ ತಿನ್ಲಿಲ್ಲ. ಯಾಕೆ? ಸೀದಾ ಹಾಲು ಸೀದಾ ಡೈರಿಗೆ ಹೋಗ್ತಾವ. ಡೈರಿ ಕಳಿಸುವಂತ ಸಮಯದೊಳಗ ಇನ್ನು ತಿನ್ನೋದು ಯಾವಾಗ ತಿನ್ನಲು ಕರೀತಿಲ್ಲ ಅಂತಲ್ಲ, ಪಾಕೆಟ್ ಹಾಲ, ಪಾಕೆಟ್ ಮೊಸರ, ಪಾಕೆಟ್ ತುಪ್ಪ ಬಂದ್ಬಿಟ್ಟಾವ ಈಗ. ಹೌದಲ್ಲ? ಆದ್ರೆ ಆಗಿನ ಸಮಯದೊಳಗ ಮನೆಯೊಳಗ ಆಕಳ ಕಟ್ತೀವಂದ್ರ ಹಿಂಡಕ್ಕೆ ಎಷ್ಟಂತ ಸಮಯ ನಿಗದಿ ಮಾಡಿವಲ್ಲ. ಗುರುನಾಥ ಒಂದು ಆಕಳ ಕೊಡ್ತಾನಂತ. ಅದು ಎಂತ ಆಕಳ ಅಂತಂದ್ರ, ನೀವು ಮುಂಜಾನೆ ಸಾಯಂಕಾಲ ಒಂದ್ಸಾರಿ ಬಿಟ್ರ ಹೊಳ್ಳಿ ನೀವು ಮಧ್ಯಾಹ್ನ ಹಿಂಡಕ್ಕೂರಿ ಹಿಂಡಂಗಿಲ್ಲ, ರಾತ್ರಿ ಹಿಂಡಕ್ಕೂರಿ ಹಿಂಡಂಗಿಲ್ಲ. ಇದು ಹಂಗಲ್ಲ, ನೀವು ಯಾವಾಗ ನೋಡಿ ಹಿಂಡತೈತಂತ. ಯಾವುದು? ಎಂತ ಆಕಳ ಕೊಟ್ಟೆ ಗುರುವೇ ಕಾಮದೇನ, ಹಗಲು ಇರುಳು ಹಾಲ ಕರೆಯುವುದು ಒಂದೇ ಸವನ. ಉಂಡು ನೋಡಿ ದವನೆ ಬಲ್ಲ ಇದರ ಹೈನ, ಬೆಲೆ ಕಟ್ಟಕ್ಕ ಆಗುವುದಿಲ್ರಿ ಇದರ ಸಮ ಅಂತ ತಿಳ್ಕೊಂಡು ಹೇಳಿದ್ ಯಾರು ಅಂತಂದ್ರೆ ಕಡ್ಕೊಂಡು ಬಿಡಬಾರಪ್ಪ. ಗುರುವಾಗಿ ಬಂದಾನೆ, ಆಕಳವಾಗಿ ಬಂದಾನೆ. ಯಾರು ಅಂತಂದ್ರೆ ಶರಣಪ್ಪಪ್ಪ. ಕಡ್ಕೊಂಡು ಮಡಿವಾಳಪ್ಪನಿಗೆ ಲಿಂಗ ದೀಕ್ಷೆ ಕೊಡಿಸ್ಬೇಕಾದ ಹೇಳ್ತಾನೆ ಮಡಿವಾಳಪ್ಪ. ಗುರುವಿನನ್ನ ಆಕಳಿಗೆ ಹೋಲಿಸ್ತಾನ, ಕ್ಷೀರವನ್ನು ಕೊಡುವಂತ ಆಕಳಿಗೆ ಹೋಲಿಸ್ತಾನಂತಂದ್ರ ಮನುಷ್ಯನ ಜೀವನದೊಳಗೆ ಕೂಡ ಜ್ಞಾನ ಎನ್ನತಕ್ಕಂಥ ಅಮೃತದ ಸಮಾನವಾಗಿರ್ತಕ್ಕಂಥ ಹಾಲನ್ನ ಎರೆಯುವಂಥದ್ದು ಗುರುವಿನ ಕರ್ತವ್ಯ ಅಂತ. ಅವ್ರು ಯಾರೇ ಬರಲಿ, ಬಡವರೇ ಬರಲಿ, ಯಾರು ಬಂದರೂ ಕೂಡ ಕೊಡುವುದು ಆತನ ಕರ್ತವ್ಯ ಐತಲ್ಲ. ಮೋಕ್ಷವನ್ನ ಬೇಡಿ ಬಂದವರಿಗೆ ಮೋಕ್ಷವನ್ನು ಕೊಡುವುದದ, ಕಷ್ಟ ಅಂತ ಬಂದವರ ಕಷ್ಟವನ್ನು ದೂರ ಮಾಡೋದದ. ಏನೇ ಬಂದರೂ ಕೂಡ ಎಲ್ಲವನ್ನು ಕೂಡ ಸಹಿಸುವಂತ, ಎಲ್ಲವನ್ನು ಕೂಡ ತಾಕೊಳ್ಳುವಂತ ಶಕ್ತಿ ಯಾರಿಗೆ ಐತೆ? ಗುರುವಿಗೆ ಐತೆ ಅಂತ ಕರೀತಾರಲ್ಲ. ಆಶ್ಚರ್ಯ ಏನು ಅಂದ್ರೆ ಚಿಂತನೆ ಮೌನಪ್ಪ, ಬೇರೆ ಯಾರಿಗೂ ಅಲ್ಲ. ಸ್ವತಃ ತಂದೆ ತಾಯಿ ಮೋಕ್ಷವನ್ನ ಪಡೆಯುವಂತ ಪೂರ್ವದೊಳಗ ಆಶ್ಚರ್ಯ ಏನು ಅಂತಂದ್ರ, ಕೇಳಬೇಕಾದ್ರೆ ಅನಾರೋಗ್ಯದಿಂದ ಬಳಲಬೇಕಾದ್ರೆ ಕೇಳಿದಂತ ಮತ್ತೆ ಹೀಗಪ್ಪ ತ್ರಾಸಾಗ್ಯದ, ನಮ್ಮ ಮೋಕ್ಷ ಕೊಟ್ಬಿಡೋ ಅನ್ನೋ ಕಾರಣ ಏನು ಅಂತಂದ್ರ, ಊರೊಳಗ ಜನ ಅವ್ರ ಮನೆಗೆ ಬರ್ಲಾದ ಕಾರಣ ಏನಂದ್ರ ಇತ್ತ ಮೌನಪ್ಪ ಹಿಂಗದಾನ, ಇವ್ರು ಹಿಂಗದಾರ, ಸರಿ ಹೊಂದುದಿಲ್ಲ, ನಮ್ಮ ಜನ್ಮದೊಳಗ ನಮ್ಮ ಜಾತಿಯೊಳಗೆ ಹೊಂದುದಿಲ್ಲ ಅಂತ ತಿಳ್ಕೊಂಡ ಅದೇ ಸ್ವತಃ ವಿಶ್ವಕರ್ಮದವರು ಏನು ಮಾಡಿದ್ರು ಅಂದ್ರೆ ಮೌನಪ್ಪರ ಮನೆಗೆ ಬರ್ಲಿಲ್ಲ. ಇವ್ರನ್ನ ಮಾಡುವಂತ ಕಾರ್ಯವನ್ನು ನೋಡಿ ತಂದೆ ತಾಯಿಗಳೇ ಮೋಕ್ಷ ಕೊಡಕ್ಕಾಗುವಂತ ಸಮಯದೊಳಗೆ ಮೋಕ್ಷ ಕೊಡಬೇಕಾದ್ರೆ ಮಡಿವಾಳಪ್ಪ ಹೆಂಗ್ ಹೇಳ್ತಾನಲ್ಲ ಹಂಗ ತಿಂತ್ನಿ ಮೌನಪ್ಪ ಪಂಚಾಟಗಳಿಗೆ ಶಾಪ ಹಾಕ್ತಾನೆ. ತಂದೆ ತಾಯಿ ತೀರ್ಕೊಂಡಾಗ ಅವ್ರ ಮಣ್ಣು ಮಾಡಾಕ, ಅವ್ರು ಹೊರಾಕ ಒಬ್ರು ಕೂಡ ಪಂಚಾಡ್ರ ಬರಲಿಲ್ಲ ಬೆಳಕ ಪಂಚಾಡ್ರ ಜೀವನ ಹೆಂಗ ಆಗ್ಬೇಕಂತಂದ್ರ ಹಂಚಿನ ಹಿಂದಿರ್ತಕ್ಕಂಥ ಕಪ್ಪೇನದಲ್ಲ, ಕಪ್ಪಿನ ಕೆಲ ಕಳೆ ಆಗಲಿ ಪಂಚಾಡ್ಗಳ ವಂಶ ಅಂತಂದ. ಏನ್ ರೆಡ್ಡಿ ಮಲ್ಲಮ್ಮ ಬೇಡಿದ್ದ ರಡ್ಡ್ಯಾರ್ಪುರ ಬಂಗಾರದ ಕಡ್ಡ್ಯಾಲೆ ಅಂತ ಹೇಳಿ, ತಿಂತ್ರಿ ಮೌನಪ್ಪ ಹೇಳಿದ್ದು ಪಂಚಾಡ್ರ ಕುಲ ಹಂಚಿನ ಕೆಲ ಕಪ್ಪಗಾಗಿ ಹೋಲಿ ಅಂತ ತಿಳ್ಕೊಂಡು ಶಾಪ ಕೊಟ್ಟ. ಊರಾಗಿನ ಜನ ತಪ್ಪಾತ್ಯಪ್ಪ ಅಂತ ಹೇಳಿ ಎಲ್ಲಾ ಪಂಚಾಡ್ರು ಹೋಗಿ ಬೇಡಿಕೊಂಡಾಗ ತಾಯಿಯಾಗಿ ಕರುಣೆ ತೋರಿಸ್ತಾನೆ ತಿಂತ್ರಿ ಮೌನಪ್ಪ. ಆಶ್ಚರ್ಯ ಏನು ಅಂತಂದ್ರ, ಅದೇ ತಿಂತನಿ ಮೌನಪ್ಪ ಸಂಚಾರ ಮಾಡ್ಕೊಂತ ತಿಂತನಿ ಬಂದಂತ ತಿಂತನಿಗೆ. ಆ ತಿಂತನಿ ಬಂದಂತ ಸಮಯದೊಳಗ ಅಲ್ಲಿರ್ತಕ್ಕಂಥ ಅಂಬಿಗರು ಈ ಹೊಳೆಯನ್ನು ದಾಟಿ ಈ ಕಡೆಯಿಂದ ಆ ಕಡೆ ಕರ್ಕೊಂಡು ಹೋಗ್ಬೇಕಾದ್ರ ತಿಂತ್ರಿ ಮೌನಪ್ಪ ಅಲ್ಲಿ ನಿಂತೋಣ ಮತ ಹುಚ್ಕಣ ಕಾಣ್ತಿದ್ದ. ತಿಂತ್ರಿ ಮೌನಪ್ಪ ನೋಡಿ ಕೂಡಿರ್ತಕ್ಕಂಥ ಜನ ಅಂದ್ರ ಯಾರು ಹುಟ್ಟಿನೊಳಗ ನಾವಿಯೊಳಗ ದೋಣಿಯೊಳಗ ಹೋಗುವಂತ ಜನ ತಿಂತ್ರಿ ಮೌನಪ್ಪನಂತ, ಯಪ್ಪ ನನ್ನೂ ಕೂಡ ಈ ದಂಡೆಯಿಂದ ಆ ದಂಡಿಗೆ ಮುಟ್ಟಿಸು ಅಂತ ತಿಳ್ಕೊಂಡು ಕೇಳಿದಾಗ ಜನ ಅನ್ನಕತ್ತಂತ, ಏ ಮರ ಅವ ಹೊಲಸದಾನ, ಅವ ಹಿಂಗ್ ಕಾಣಕತ್ತಾನ, ಅವನ ಮಕ್ಕಳು ನಾವೆಲ್ಲಿ ಕುಂದ್ರಕ್ ಹೋಗೋಣ, ನಾವು ಮಾತ್ರ ಆಗುದಿಲ್ಲ, ಅವ ಬೇಕಂದ್ರೆ ಅವ್ನು ಕರ್ಕೊಂಡು ಹೋಗೋ, ನಾವು ಬೇಕಂದ್ರೆ ಅವ್ನು ಬಿಟ್ಟು ಹೋಗಂತ ತಿಳ್ಕೊಂಡು ಆ ಡೋಣಿ ಒಳಗ ತೆಪ್ಪಿ ಒಳಗ ಕುಂತಿರ್ತಕ್ಕಂಥ ಜನ ಅಂದ್ರ. ಅಂಬಿಗ ಅಂದ, ನೀನು ಒಬ್ಬೊಂದು ಸಲುವಾಗಿ ಇಷ್ಟು ಮಂದಿ ಕಳ್ಕೊಂಡೆ ಅಂತಂದ್ರೆ ನನಗೆ ರೊಕ್ಕ ಬರುದಿಲ್ಲ, ನೀ ಎಷ್ಟು ಕೊಟ್ಟೀಯ, ಕಾಣ ಬೇಡಪ್ಪ, ನೀ ಹಿಂದ ಬಾ, ನಾ ಇವ್ರು ಕರ್ಕೊಂಡು ಹೋಗ್ತೇನೆ ಅಂತ ತಿಳ್ಕೊಂಡು ಅಂಬಿಗರ ಮನುಷ್ಯ ಡೋಣಿ ಒಳಗ 10 ಮಂದಿ ಕರ್ಕೊಂಡು ಹೊಂಟಾನ. ಎಲ್ಲಿಗೆ? ಈ ದಂಡಿಯಿಂದ ಆ ದಂಡಿ ಬಿಡಾಕ. ತಿಂತ್ರಿ ಮೌನಪ್ಪನಲ್ಲಿ ಎಂತ ತಾಕತ್ತಿತ್ತು ಅಂತಂದ್ರ ಆ ದಂಡಿಗೆ ಇವ್ರನ್ನ ಮುಟ್ಟಿಲ್ಲ,
ದನ ಬಿಡೋದ್ರೊಳಗಾಗಿ ಕಂಬಳಿ ಹಾಸಿ ಕಂಬಳಿ ಮ್ಯಾಗ ಕುಂತು ತಿಂತ್ರಿ ಮೋನಪ್ಪ ಕಂಬಳಿಗೆ ಏನಂತ ನಡಿ ಆ ಕಡೆ ದಂಡಿ ಮುಟ್ಟಂತವ. ತಿಂತ್ರಿ ಮೌನೇಶ ಕಂಬಳಿ ಮ್ಯಾಗ ಕುಂತ್ಕೊಂಡು ಈ ದಂಡಿಯಿಂದ ಆ ದಂಡಿ ಹೋಗಂದಾಗ ಕಂಬಳಿ ಸಲೀತವಾಗಿ ತೇರ್ಕೊಂಡು ಹೋಗ್ಬೇಕಾದ್ರೆ ನಡ ನೀರ ಇವ್ರಿಗೆ ಭೇಟಿ ಆದ. ಕೈಯಾಗ ಬೆತ್ತೈತಿ ಕಂಬಳಿ ಮ್ಯಾಗ ಕುಂತ್ಕೊಂಡಾನ. ಯಾವಾಗ ಗುಡುಗ ಶಿಡಿಲ ಬರಕಟ್ಟೆ ಬರುವಂತ ಸಮಯದೊಳಗ ಇವ್ರ ದೋಣಿ ಎಲ್ಲ ಅಳಿಗಾಡಕತ್ತಂತ. ದೋಣಿ ಅಳಿಗಾಡುವಂತ ಸಮಯದೊಳಗ ಇನ್ನೇನ್ ಹಾಗ ದೋಣಿ ಮುಳುಗೈತೆ ಅನ್ನೋಳಗ ಅಂಬಿಗ ಅಂದ ನನಗೆ ಈಜು ಬರ್ತೈತೆ ನಾ ಹೋಗ್ತೀನಿ ಇರ್ಬೇಕು ಹಿಂದೆ ದಾಟ್ಕೊಂಬರಿ ಅಂತ ತಿಳ್ಕೊಂಡು ಅಂಬಿಗ ಹೋಗ್ಬೇಕಾದ್ರೆ ಇವ್ರನ್ನ ಕತ್ರ ಏನಂತ ಅಂಬಿಗ ನಾನಿನ್ನ ನಂಬಿದೆ ಜಗದಂಬಾರಮನ ನಿನ್ನ ನಂಬಿದೆ. ಯಪ್ಪ ಅಂಬಿಗ ನಿನ್ನ ನಂಬಿ ದೋಣಿ ಹತ್ತೀವಿ ನೀನನ್ನ ಮುಗಿಸರಿ ಏನು ಮಾಡ್ಬೇಕು. ಅಂಬಿಗಂದ ನನ್ನ ಕೈಗೆ ಏನಿಲ್ಲ ಎಲ್ಲ ಭಗವಂತನ ಕೈಯಾಗೈತಿ. ಹುಡುಗ ಶಿಡಿಲು ಬಹಳ ಜೋರ್ ಬರಕತ್ತೈತಿ ದೋಣಿ ಮುಳುಗತೈತಿ ನಡ್ರಿ ಅಂತ ತಿಳ್ಕೊಂಡು ಯಾವಾಗ ಜಿಗದಂತ ಸಮಯದೊಳಗ ತೆಂತ್ರಿ ಮೋಹನಪ್ಪ ಕಂಬಳಿ ನಾವು ಕುತ್ಕೊಂಡು ನಗಾಕತ್ತಂತ ಏನು ಕರ್ಮ ಅಂತ ಹೇಳಿ. ಯಾಕ ನನ್ನ ಕರ್ಕೊಂಡು ಹೋಗಿದ್ರೆ ಹಾಕಿದ್ದಿಲ್ಲ ಬಿಟ್ಟು ಹೋಗಿದ್ ಹಿಂಗ ಆಗತ್ತದಂದಾಗ ಯಪ್ಪ ನಿನ ಕ್ಷಮ ಮಾಡು ನಿನಗ ಬರ್ಬೇಕ ನೀವ್ ಒಬ್ಬರೇ ಕಂಬಳಿ ಹಸ ಹೊಂಟಿ ಅಂತ ಬಹಳ ದೊಡ್ಡವದಿ ನಮ್ಮನ್ನ ಮುಳುಗುವಂತ ನಮ್ಮನ್ನ ತಿಳಿಸಪ್ಪ ಅಂತ ತಿಳ್ಕೊಂಡು ಅಂದಾಗ ತೆಂತ್ರಿ ಮೋಹನಪ್ಪ ನಡಿ ದಂಡಿ ಮುಟ್ಟೋ ಅಂದ್ರ ಆ ದೋಣಿ ಬಂದ ತಾನ ದಂಡಿ ಮುಟ್ಟಿತ್ತ. ದೋಣಿ ಬಂದ ದಡವನ್ನು ಮುಟ್ಟಬೇಕಾದ್ರೆ ತಿಂತ್ರಿ ಮೋಹನಪ್ಪ ತಿಂತ್ರಿಯೊಳಗೆ ಬಂದ ನೆನೆಸಿದಾಗ ಆಶ್ಚರ್ಯ ಏನು ಅಂತಂದ್ರೆ ಈಗೂ ಕೂಡ ನೀವು ಕಾಣಬಹುದ. ನೆನಪಿಸ್ತೀನಿ ನಿಮಗ. ತಿಂತ್ರಿ ಮೋಹನಪ್ಪ ಅಲ್ಲಿ ಬಂದಂತ ಸಮಯದೊಳಗ ಆತ ಶಿವಯೋಗ ಅನುಷ್ಠಾನ ಪೂಜೆ ಜಪ ತಪ ಆ ವಿಶ್ವಕರ್ಮದ ಪಂಚಾಢ್ರ ಕುಲದ ಬಡಗೇರ ಮನಿದೇವರ ಮೂಲ ಯಾರು ಅಂತಂದ್ರ ಶಿರಸಂಗಿ ಕಾಳಿಕಾಂಬ. ಪೃಥ್ವಿಗೆ ಮೊದಲು ಬೀಜ ನಿತ್ಯಾನ ಸಂರಕ್ಷಣೆ ಬ್ಯಾರೆ ಬ್ಯಾರೆ ಇಟ್ಟಾನ. ಕ್ಷುಲ್ಲ ಮಾನವರೆಲ್ಲ ಗಿಲ್ಲ ಮಾಡುವುದ ಕಂಡು ಕ್ಷುಲ್ಲ ಮಾನವರೆಲ್ಲ ಗಿಲ್ಲ ಮಾಡುವುದ ಕಂಡು ಕಲ್ಲಿನಂತ ಕಲ್ಲಾಗಿ ನಿಂತಾನ. ಎಲ್ಲಿ ಹಾನ ಪರಮಾತ್ಮ ಹಾನ ಪರಮಾತ್ಮ ಹಾನ ಪರಮಾತ್ಮ ಎಲ್ಲಿ ಹಾನ ಬಲ್ಲಂತ ಜ್ಞಾನಿಗಳ ಬಲ್ಲಿಹಾನ ಬಲ್ಲಂತ ಜ್ಞಾನಿಗಳ ಬಲ್ಲಿಹಾನ ಎಲ್ಲಿ ಹಾನ ಪರಮಾತ್ಮ ಹಾನ ಪರಮಾತ್ಮ ಹಾನ ಪರಮಾತ್ಮ ಎಲ್ಲಿ ಹಾನ ಬಲ್ಲಂತ ಜ್ಞಾನಿಗಳ ಬಲ್ಲಿಹಾನ ಬಲ್ಲಂತ ಜ್ಞಾನಿಗಳ ಬಲ್ಲಿಹಾನ. ಚಂದದ ನಂದಿಯ ಏರ್ಯಾನ ಸುಂದರ ಕಾಂತಿಯ ದರ್ಶನ ಚಂದದ ನಂದಿಯ ಏರ್ಯಾನ ಸುಂದರ ಕಾಂತಿಯ ದರ್ಶನ ಕಂದನಾಗಿ ಮೊಲೆ ಹಾಲು ಸಂವಿಧಾನ ಕಂದನಾಗಿ ಮೊಲೆ ಹಾಲು ಸಂವಿಧಾನ ಶಿವ ದೇವೇಂದ್ರಗ ಪದವಿ ಕೊಟ್ಟಾನ ದೇವೇಂದ್ರಗ ಪದವಿ ಕೊಟ್ಟಾನ ಎಲ್ಲಿ ಹಾನ ಪರಮಾತ್ಮ ಹಾನ ಪರಮಾತ್ಮ
ಹರಿದಾನ ರಾಣಿ ನೈದ ಪದ ಪಂಪಮಗ ಜಗದೇಹಕ ಅವ ಪುರಾಣ ಜಡೆಯೊಳು ಗಂಗೆಯ ದರ್ಶನ ಜಗಪತಿಗಿದ್ದವರ ನೋತಾನ ಶಿವ ಜಗಪತಿಗಿದ್ದವರ ನೋತಾನ ಶಿವ ಕಡೆ ತನಕ ಅವರನು ಕಾಯ್ತಾನ ಕಡೆ ತನಕ ಅವರನು ಕಾಯ್ತಾನ ಎಲ್ಲಿ ಪರಮಾತ್ಮ ಪರಮಾತ್ಮ ಎಲ್ಲಿ ಬಲ್ಲಂತ ಜ್ಞಾನಿಗಳ ಎಲ್ಲಿ ಪೃಥ್ವಿಗೆ ಮೊದಲು ಬೀಜ ಬಿತ್ತಾನ ಸಂರಕ್ಷಣೆ ಬ್ಯಾರೆ ಬ್ಯಾರೆ ಇತ್ತಾನ ಪೃಥ್ವಿಗೆ ಮೊದಲು ಬೀಜ ಬಿತ್ತಾನ ಸಂರಕ್ಷಣೆ ಬ್ಯಾರೆ ಬ್ಯಾರೆ ಇತ್ತಾನ ಶಿರವನು ಹರಿದಾನ ಅಜ ಹರಿಗಣಿಗವ ಹರಿವ್ಯಾನ ಗಜಮುಖ ಶಿರವನು ಹರಿದಾನ ನಿಜ ರೂಪ ತಾಳಿಯವನು ಬರುತ್ತಾನ ಶಿವ ನಿಜ ರೂಪ ತಾಳಿಯವನು ಬರುತ್ತಾನ ಶಿವ ಚಿಂತನೆ ಮಠದೊಳು ಮೌನಾನ ನಿಜ ರೂಪ ತಾಳಿಯವನು ಬರುತ್ತಾನ ಶಿವ ಚಿಂತನೆ ಮಠದೊಳು ಮೌನಾನ ಚಿಂತನೆ ಮಠದೊಳು ಮೌನಾನ ಎಲ್ಲಿ ಪರಮಾತ್ಮ ಜ್ಞಾನ ಪರಮಾತ್ಮ ಜ್ಞಾನ ಪರಮಾತ್ಮ ಎಲ್ಲಿ ಅಲ್ಲಂತ ಜ್ಞಾನಿಗಳ ಎಲ್ಲಿ ಅಲ್ಲಂತ ಜ್ಞಾನಿಗಳ ಅಲ್ಲಂತ ಜ್ಞಾನಿಗಳ ಅಲ್ಲಂತ ಜ್ಞಾನಿಗಳ ಪರಿಹಾರ ಷಡ್ವರಿತ ಮಹಾರಾಜನಿಗೆ ಜಯ. ಎಲ್ಲಿ ಹಾನ ಪರಮಾತ್ಮ ಎಲ್ಲಿ ಹಾನ ಬಲ್ಲಂತ ಜ್ಞಾನಿಗಳ ಬಲಿಹಾನ.
ತಿಂತಣಿಯೊಳಗ ನೆಲೆ ನಿಂತಾನ ಅಂತ ತಿಳ್ಕೊಂಡು ಹೆಂಗ ಕರ್ಕೊಂಡು ಬರ್ತಾರಲ್ಲ ಅದ ತಿಂತಣಿ ಮೌನಪ್ಪ. ತಿಂತಣಿಗ್ ಬಂದಾಗ ಏನಾಯ್ತು ಅಂತಂದ್ರ ಗುಡಿಗಳು ಕುಂತ್ಕೊಂಡಿದ್ದ ಜಪ ತಪ ಅನುಷ್ಠಾನ ಕುಂತಂತ ಸಮಯದೊಳಗ ಏಕಾಂತದೊಳಗ ತಿಂತಣಿ ಮೌನಪ್ಪ ಕುಂತ್ಕೊಂಡಿದ್ದ. ಏನ್ ಹಿಂದ ಹೊಳಿ ರಭಸವಾಗಿ ಹರಿಯಕತ್ತಿತ್ತಲ್ಲ, ರಭಸವಾಗಿ ಹರಿಯುವಂತ ಹೊಳಿಗೆ ಆ ಶಬ್ದಕ್ಕ ಆ ಹೊಳಿಯ ನಾದಕ್ಕ ಏನಾಯ್ತು ಅಂತಂದ್ರ ತಿಂತಣಿ ಮೌನಪ್ಪನ ಜಪಕ್ಕ ತಪಕ್ಕ ತೊಂದರೆ ಆಕತ್ತೆ ಅಂತ, ಮನಸ್ಸು ಚಂಚಲ ಆಕತ್ತೆ. ಈಗ ನೋಡ್ರಿ ನೀವು ಒಂದು ಕ್ಷಣ ಕಣ್ಣು ಮುಚ್ಕೊಂಡು ಕುಂದ್ರಿ, ಎಲ್ಲೆಲ್ಲದ ಶಬ್ದ ಕಿವಿ ಬಂದ್ ಕೇಳ್ತೈತಿ. ಕಣ್ಣು ತೆರೆದು ಕುಂದ್ರಿ, ಯಾವ ಶಬ್ದ ಬಂದ್ರು ಕೂಡ ಜಲ್ದಿ ನಮ್ಗೆ ಇದಾಗಲ್ಲ. ಯಾಕ? ಏಕಾಂತ ಅಂತ ಕರೀತಾರ. ಸುಮ್ನೆ ಕಣ್ಣು ಮುಚ್ಚಿದ್ರೆ ಯಾರು ಮಾತಾಡ್ತಾರ ಎಲ್ಲ ಶಬ್ದನೂ ಕೂಡ ಕಿವಿ ಗೊತ್ತಿರ್ತಾವ ಗಾಳಿ ಒಳಗ. ಅದು ಪ್ರಕೃತಿ ಗುಣಧರ್ಮ. ತಿಂತ್ರಿ ಮೌನಪ್ಪ ಯಾವಾಗ ಹಿಂಗ್ ಕುಂತಂತ ಸಮಯದೊಳಗ ಹಿಂದೆ ಜುಳು 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 ರಭಸವಾಗಿ ಹರಿತಕ್ಕಂತ ಆ ಹೊಳಿ ಏನೈತಲ್ಲ, ಹೊಳಿ ಸಪ್ಳಕ್ಕ ತಿಂತ್ರಿ ಮೌನಪ್ಪನ ಅನುಷ್ಠಾನಕ್ಕೆ ಭಂಗ ಆಕೈತೆ. ವಿಚಾರ ಮಾಡ್ರಿ, ಎಂತ ತಾಕತ್ತಿತ್ತ ಮೌನೇಶನಲ್ಲಿ ಅಂತಂದ್ರ ಸಾಮಾನ್ಯವಾದ ತಾಕತ್ ಇದ್ದಿದ್ದಿಲ್ಲ, ಸುಮ್ಮನೆ ದೊಡ್ಡ ಶಕ್ತಿ ಇದ್ದಿದ್ದಿಲ್ಲ. ಯಾಕ? ಅದನ್ನ ವರವನ್ನಾಗಿ ಪಡ್ಕೊಂಡು ಬಂದವಾತ, ವರವನ್ನಾಗಿ ಪಡ್ಕೊಂಡು ಬಂದಾತ. ಹೋಗಿ ಹಿಂದಿರ್ತಕ್ಕಂತಹ ಗಂಗಾ ಮಾತೆ ಹೇಳ್ತಾನಂತ, ಹರಿಯುವಂತ ನದಿ ಹೇಳ್ತಾನಂತ, ಯವ್ವ ಗಂಗಮ್ಮ ನೀನು ಹರಿಯುವಂತದ್ದನ್ನ ನೋಡಿದ್ರ, ನಿನ್ನ ಸಪ್ಳ ನೋಡಿದ್ರ ನನ್ನ ಜಪ ತಪ ಅನುಷ್ಠಾನಕ್ಕ ಭಂಗ ಆಗಕತ್ತೈತಿ. ಕಾರಣ ನನ್ನ ಜಪ ತಪ ಅನುಷ್ಠಾನಕ್ಕ ಭಂಗ ಆಗ್ಬಾರ್ದು ಅನ್ನಂಗಿತ್ತಂದ್ರ ಮುಂದೆ 2 ಕಿಲೋಮೀಟರ್ ಹಿಂದೆ 2 ಮೈಲ, ಈ ಕಿಲೋಮೀಟರ್ ಅಂತೀವಿ, ಅವಾಗ 2 ಮೈಲ 4 ಮೈಲ 8 ಮೈಲ 16 ಮೈಲ ಅಂತ ಕರೀತಿದ್ದ ಹರದಾರಿ ಅಂತ ಹೇಳಿ. ಮುಂದೆ 2 ಹರದಾರಿ, ಹಿಂದೆ 2 ಹರದಾರಿ, ಶಾಂತವಾಗಿ ಹರಿಬೇಕವ್ವ ಅಂತ ತಿಳ್ಕೊಂಡ ತಿಂತ್ರಿ ಮೌನಪ್ಪ ಹೋಗಿ ಗಂಗಮ್ಮಗ ನಮಸ್ಕಾರ ಮಾಡಿದ್ರ ಅವತ್ತಿಂದ ಇವತ್ತಿಗೂ ಕೂಡ ಹೋಗ್ಬೇಕಾದ್ರೆ ನೀವು ನೋಡಿ ಬರ್ಬೋದು ತಾಯಿ. ಹಗಲಲ್ಲ ರಾತ್ರಿ ಅಲ್ಲ, ಯಾವಾಗರ ಹೋಗ್ರಿ ತಿಂತ್ರಿ ಮೌನಪ್ಪನ ಗುಡಿ ಹಿಂದೆ ಕಿವಿ ಕೊಟ್ಟಿದ್ರು ಕೂಡ ಸಾಪಳ ಬರ ನಿಮ್ ನೀರಿಂದ. ಅದ 2 ಮೈಲ್ ಮುಂದೆ ಹೋಗ್ರಿ, ರಭಸವಾಗಿ ಹಿಡಿತೈತಿ, ರಭಸವಾಗಿ ಹಿಡಿತೈತಿ. ಅಲ್ಲಿ ಕಿವಿ ಕೊಟ್ರೆ ಹರಿಯುವಂತ ಸಾಪಳ ಸಹಿತ ಕೆಳಗಿಲ್ಲ. ಯಾಕ? ಇದು ತಿಂತ್ರಿ ಮೌನಪ್ಪನ ಶಕ್ತಿ. ಇನ್ನೂ ಎಂತ ಶಕ್ತಿ ತಿಂತ್ರಿ ಮೌನಪ್ಪನಲ್ಲಿ ಇತ್ತು ಅಂತಂದ್ರ ನೆನಪಿರ್ಲಿ ತಾಯಿ. ಯಾಕ? ಬಡಿಗೇರ ವಿಶ್ವಕರ್ಮ ಕಮ್ಮಾರ ಮನೆ ದೇವತೆ ಶಿರ್ಸಂಗಿ ಕಾಳಿಕಾಂಬನ ಮಾಡಿದ್ರು ಅಂತಂದ್ರೆ ಸುಮ್ಮನೆ ಅಲ್ಲ. ಅದೇ ತಿಂತ್ರಿ ಮೌನಪ್ಪ ಧಾರವಾಡ ಜಿಲ್ಲೆ ಎತ್ತಿರ್ ಬರ್ತಕ್ಕಂತ ಶಿರ್ಸಂಗಿ ಎಲ್ಲಾ ವಿಶ್ವಕರ್ಮದ ಅವರ ಮನೆ ದೇವರು ಶಿರ್ಸಂಗಿ ಕಾಳಿಕಾಂಬ ಅಂತ ಕರೀತಾರೆ. ಯಪ್ಪ ಮತ್ತ ದಿನ ಒಂದ್ ಹೇಳಕತ್ತಿದ್ದಿ, ಇವತ್ತೇ ಕಡಿಮೆ ತಾನ ಹೇಳಕತ್ರಿ ಅಂತ ತಿಳ್ಕೊಂಡು ನಿಮ್ ಮನ್ಸಿಗೆ ಅನಿಸಬಹುದ. ನಿನ್ನೊಬ್ಬರು ಬಂದ್ ಹೇಳಿದ್ದೇನಂತಂದ್ರೆ ಇನ್ನೂ ಕೆಲವಷ್ಟು ಪೌಡ ಹೇಳಿ ಬಹಳ ಚಂದ ಅದಾವ ಅಂತ ಹೇಳಿ ಸಲುವಾಗಿ ಹೇಳಕತ್ತೇನ. ಆಶ್ಚರ್ಯ ಏನು ಅಂತಂದ್ರ ಅದೇ ತಿಂತನಿ ಮೌನಪ್ಪ ಪ್ರತಿ ವರ್ಷ ಕೂಡ ಧಾರವಾಡ ಜಿಲ್ಲೆ ಬರ್ತಕ್ಕಂತ ಶಿರ್ಸಂಗಿ ಕಾಳಿಕಾಂಬ, ಆ ಕಾಳಿಕಾಂಬಂದು ಪ್ರತಿ ವರ್ಷ ಕೂಡ ಯುಗಾದಿ ಪಾಡ್ಯಕ್ಕೆ ಜಾತ್ರೆ ಕಟ್ಟಾರ ತಾಯಿ. ಈಗೂ ಕೂಡ ಆಶ್ಚರ್ಯ ಏನಾಗಿತ್ತು ಅಂತಂದ್ರ ಶಿರ್ಸಂಗಿ ಕಾಳಿಕಾಂಬನ ಜಾತ್ರೆ ಮಾಡುವಂತ ಸಮಯದೊಳಗೆ ಹೆಂಗ ನೀವೆಲ್ಲ ಕೂಡ ನಾಳೆ ಅಜ್ಜಂದ ಪುಣ್ಯ ಸ್ಮರಣೋತ್ಸವ, ನಾಳೆ ಅಜ್ಜವ್ರ ಈ ಒಂದು ಕಾರ್ಯಕ್ರಮದೊಳಗೆ ಸುತ್ತಮುತ್ತ ಹಳ್ಳಿ 10 ಹಳ್ಳಿ ಸರ್ಪಂಚರೆಲ್ಲ ಹೆಂಗ ಬರ್ತಿರಲ್ಲ, ಹಂಗ ಯುಗಾದಿ ಪಾಡ್ಯಕ್ಕೆ ಶಿರ್ಸಂಗಿ ಕಾಳಿಕಾಂಬಂದ ನಡೆಯುವಂತ ಆ ಒಂದು ಜಾತ್ರೆ ಒಳಗ ಎಲ್ಲಾ ಜನ ಕೂಡಿದ್ರು. ವಿಶ್ವಕರ್ಮದವರು ಇದ್ರು, ನಂಬಿರ್ತಕ್ಕಂಥ ಭಕ್ತರು ಇದ್ರು, 100 ಜನ ಅಲ್ಲೇ ಟೆಂಟ್ ಹಾಕಿದ್ರೆ. ಟೆಂಟ್ ಹಾಕಿದಾಗ ತಿಂತ್ರಿ ಮೌನಪ್ಪ ಅಲ್ಲಿ ಹೆಂಗ ಬಂದ ಅಂದ್ರ ಕುಷ್ಠರೋಗಿಯಾಗಿ ಬಂದ. ತಿಂತ್ರಿ ಮೌನಪ್ಪ ಸಹಜ ನೋಡ್ರಿ, ಯಾಕೆ ಅವ್ರು ಲೀಲಾಮೂರ್ತಿಗಳು ಯಾವ ಹೊತ್ತು ಹೆಂಗ ಬರ್ತಾರೋ ಗೊತ್ತಿಲ್ಲ. ಒಂದು ಸಮಯದೊಳಗ ಕುಷ್ಠರೋಗಿಯಾಗಿ ಬರಬಹುದ, ಒಂದು ಸಮಯದೊಳಗ ಸುರದ್ ರೂಪವಂತನಾಗಿ ಬರಬಹುದ, ಒಂದು ಸಮಯದೊಳಗ ಮುಪ್ಪಾನ ಮುದುಕನಾಗಿ ಬರಬಹುದ, ಒಂದು ಸಮಯದೊಳಗ ಪ್ರಾಯದ ಯೌವನದ ಯುವಕನಾಗಿ ಬರಬಹುದ, ಒಂದು ಸಮಯದೊಳಗ ಬಾಗಿ ಬರಬಹುದ, ಒಂದು ಸಮಯದೊಳಗ ಎತ್ತಿ ಶಟಿಸ್ಕೊಂಡು ಬರ್ಬೋದು. ಮಹಾತ್ಮನಲ್ಲಿ ಯಾರಿಗೆ ಗೊತ್ತಾಗಲ್ಲ. ತಿಂತ್ರಿ ಮೌನಪ್ಪ ಅಲ್ಲಿ ಬಂದ ತಕ್ಷಣ ಅಲ್ಲಿ ಗಣಾರಾಧನೆ ನಡೆದಿತ್ತು. ಈ ಪ್ರಸಾದ ಮಾಡ್ತದ ಅಂತೀರಿ ನೀವು, ಈ ಹೆಂಗ ನೀವು ಪ್ರಸಾದ ಮಾಡ್ತೀರಿ ಮನೆಗೆ ಜನ್ಮ ಕಷ್ಟ ಗಣಾರಾಧನೆ ಮಾಡ್ತಿರಲ್ಲ. ಆಶ್ಚರ್ಯ ಏನು ಅಂದ್ರೆ ಮಾಡ್ಬೇಕ ತಾಯಿ ಏನೋ ಹೊತ್ಕೊಂಡು ಹೋಗೋದಿಲ್ಲ. ಕಡೆ ಕಾಲಕ್ಕ ನಾವಿರ್ಲಿಕ್ಕೆ ಕೂಡ ನಮ್ಮ ಹೆಸರಲ್ಲೇ ಅಗಲೇಗ ಪೂಜೆ ಗೌಶೇದೇಶ್ವರ ತಾತನವರು ಒಂದು ಮುತ್ತಿನಂತ ಮಾತು ಹೇಳಿದ್ರು. ಏನು ಅಂತಂದ್ರ ಕೊಟ್ಟಿದ್ದ ಪುಣ್ಯನ ಸ್ಮರಣೆ ಮಾಡಬಾರ್ದಂತ, ಕೊಟ್ಟಿದ್ದ ಪುಣ್ಯನ ಸ್ಮರಣೆ ಮಾಡಬಾರ್ದಂತ.
ಇಸ್ಕೊಂಡಾವ ಅದನ್ನ ಮರಿಬಾರ್ದ ಅಂತ ಮುತ್ತಂತ ಮಾತು ಹೇಳಿದ್ರು. ಕೊಡುದು ನಮ್ಮ ಕರ್ತವ್ಯ ಅಂತ ಅಂದ್ಕೊಂಡು ನಾವಾಗಿ ಕೊಡ. ಭಗವಂತ ಕೊಟ್ಟಾನ, ಕೊಟ್ಟದ್ದು ತನಗೆ ಬಚ್ಚಿಟ್ಟಿದ್ದು ಪರದಿ, ಕೊಟ್ಟಿದ್ದು ಕೆಟ್ಟಿದ್ದನೆ ಬೇಡ ಮುಂದೆ ಕಟ್ಟುವುದು ಬುದ್ಧಿ ಸರ್ವಜ್ಞ. ನಾವು ಏನು ಕೊಡ್ತೀವಿ ಕೊಟ್ಟಿದ್ದ ಪುಣ್ಯದ ಬುದ್ಧಿಯಾಗಿ ಬರ್ತೈತಿ. ಕೊಡುದೊಂದ ನಮ್ಮ ಕರ್ತವ್ಯ. ಪುಣ್ಯ ಪ್ರತಿ ಪುಣ್ಯ ಕೊಡುದು ಅವನ ಕರ್ತವ್ಯ. ಯಾಕೆ ಮಾತಂದ್ರು ಅಂತಂದಾಗ ಭಗವಂತ ಕೊಟ್ಟ ಹಿಂಗಂತ ಅನ್ನ ಕೊಡುವಂತ ಶಕ್ತಿ ಕೊಟ್ಟಾನ. ನೆನಪಿರ್ಲಿ, ಹಿಂಗ ಬೇಡುವಂತದ್ದು ಕೊಟ್ಟಿಲ್ಲ, ನೀಡುವಂತದ್ದು ಕೊಟ್ಟಾನ. ಎಷ್ಟು ಆಶ್ಚರ್ಯ ಅಂತಂದ್ರ ನಮ್ಮ ಗೋಪಾಲ್ ಗೌಡ್ರು ಬಂದಾರ, ರೆಡ್ಡಿಯವರು ಬಂದ್ಕೊಳ್ಳಿ ತಾತ್ಮನ ಭೇಟಿಯಾಗಿ, ಯಪ್ಪ ನೀ ಕೊಟ್ಟಿದಿ, ನೀ ಕೊಟ್ಟಿದ್ದ ನೀನು ಕೊಡಕ್ ಏನೈತಪ್ಪ ಅಂತ ತಿಳ್ಕೊಂಡು 50,000 ಕೊಟ್ರು. ನನಗ್ ಕೊಡಕತ್ತ ನಾ ತಗೊಂಡು ಹೋಗ ನಾ ಮಾಡಿದ್ದೆ. ನಂದ ಎಷ್ಟು ನೋಡಿ ಪ್ರೀತಿ ಹೆಂಗೈತೆ ಅಂದ್ರೆ ತಾತ್ನ ಕರೆದ ತಕ್ಷಣ ತಮ್ಮ ಇದನ್ನ ಇಸುವ ಅಂತಂದ್ರು. ಯಾಕ್ರಿ ಅಣ್ಣಾರ ಅಂದೆ. ಇಲ್ಲ ಹಂಗಲ್ರಪ್ಪ, ಅದನ್ನ ನಿಮ್ಗ ಮುಟ್ಟಬೇಕಾದ್ರೆ ನೀವು ತಂದಾರ ಅವ್ರು ಅಂದಿನ. ಅವ್ರ ಎಷ್ಟು ಜಾಣ್ರು ಅಂತಂದ್ರ ಈ ಈ ಮಠಕ್ಕೆ ನಾ ಬರಕತ್ತ ಬಹಳ ವರ್ಷ ಆತಪ್ಪ. ತಾತ್ನವ್ರು ಕೂಡ ಕಂಡೀವಿ. ಈ ಭೂಮಿ ಮೇಲೆ ಬಂದ್ ಹಂಗ ಒಂದಿಷ್ಟ ಪದ ಇಟ್ಟು ಹೋಗ್ಬಿಟ್ರು, ಅಷ್ಟು ಪ್ರಸಾದ ತಗೊಂಡು ಹೋಗ್ಬಿಟ್ರ ನೀ ನನ್ಗೆ ಕಡಿಮೆ ಇಡ್ಲಕ್ಕ ಜಗ್ಗು ಕೊಟ್ಟಿ ಅಂತ ತಿಳ್ಕೊಂಡು ದಂಪತಿಗಳು ಬಂದು 50,000 ಕೊಡ್ಬೇಕಾದ್ರೆ ನಾನಂದೆ ಯಾಕ್ರಿ ಏನಂತ ಕೇಳಿದಾಗ, ಇಲ್ಲಪ್ಪ ಇದು ಏನು ಅಂತಂದ್ರೆ ನಮ್ಮ ಮನೆತನ ಇರೋ ತನಕ ಅಷ್ಟೇ ಅಲ್ಲ, ಎಲ್ಲಿ ತನಕ ನೀವು ಪುರಾಣ ಹಚ್ತೀರಿ, ಎಲ್ಲಿ ತನಕ ತಾತ್ನ ಕಾರ್ಯಕ್ರಮ ಮಾಡ್ತೀರಿ, ಆ ಕಾರ್ಯಕ್ರಮದೊಳಗ ನಮ್ಮ ಮನೆತನದವ್ರ ಹೆಸರ ಮ್ಯಾಗ ಒಂದ್ ದಿವ್ಸ ಈ ದುಡ್ಡನ್ನ ಫಿಕ್ಸ್ ಇಡೋದೈತ್ರಪ್ಪ, ಆ ಬಂದು ದುಡ್ಡಿನೊಳಗೆ ದಾಸೋಹ ಮಾಡೋದೈತಿ ಅಂತಂದ್ರು. ನೋಡ್ರಿ ಅಂತ ಪುಣ್ಯ ಐತಿ. ಎಷ್ಟ ಬರೋದು 10 ರೂಪಾಯಿ ಬರ್ಲಿ, 10,000 ಬರ್ಲಿ, 50,000 ಬರ್ಲಿ, ಒಂದ್ ದಿವಸ ದಾಸೋಹ ಇರೋ ಮಟ್ಟ ನೋಡೋಣ. ಯಾಕೆ ನೀ ಕೊಟ್ಟಿದ್ದದ. ಮತ್ತ ಅಷ್ಟ ಅಲ್ಲ, ದೊಡ್ಡ ಗುಡಿ ಕಟ್ಟಕತ್ತಾರ ಊರಾಗ ಅವ್ರು. ನಾನು 2 ಸಲ ಬೇನಿ ಶಿವಂಬಾವಕಲ್ಲಿ ಬಹಳ ಚಂದ ಗುಡಿ ಕಟ್ಟಕತ್ತಾರ. ಆ ಗುಡಿ ಓಪನಿಂಗ್ 11 ಮಂದಿ ಸ್ವಾಮಿ ತುಲವರು ಮಾಡ್ಬೇಕಂತ ಇಚ್ಛೆ ಅಂಟಾರ ಅವ್ರು. ಅದ್ರ ತಾತ್ನವ್ರು ಒಬ್ಬರಿಗೆ ತಾತ್ನವ್ರು ಇಷ್ಟು ಕೊಟ್ಟಿಪ್ಪ ಸಾಕು ಬಂದ. ಈಗಪ್ಪ ನೀ ಕೊಟ್ಟಿದ್ ನಿನ್ ಕೊಡುವ ಏನೈತಿ, ಕೊಟ್ಟಿದ್ದನ್ನು ಎನಸ್ಲಾರಂತವ್ರು ಭಕ್ತರು ಬಹಳ ಮಂದಿ ಸಿಗ್ತಾರಂತವ್ರು ಕಣ್ಣಿ ಕಾಣುವಂಗ. ಯಾಕ ಕೊಡಾಕತ್ತಾನ ಕೊಡುವಂತ ಭಗವಂತ ದೊಡ್ಡವ್ರು ಬೇಕಾದ್ರೆ ಅವಾಗ ಕೊಟ್ಟಿದ್ರೊಳಗ ನಾವು ಕೊಡುವ ಏನೈತಿ ಅಂತಕ್ಕಂಥ ಭಾವನೆ ಅಂತಿರಲ್ಲ. ಕೊಟ್ಟಿದ್ದು ಹೆಂಗ ಬರುತ್ತಂತಂದ್ರೆ ಚಂದ್ರೇ ಮೌನಪ್ಪ ಯಾವಾಗ ಅಲ್ಲಿ ಬಂದ ತಕ್ಷಣ ಗಣಾರದ ನಡೆದೈತಿ. ನಡೆದಾಗ ಮೊದಲ ಕುಷ್ಠರೋಗಿ ಚಂದ್ರೇ ಮೌನಪ್ಪ ಶಿರ್ಸಗಿ ಕಾಳಿಕಾಂಬನ ಜಾತ್ರೆ ಯುಗಾದಿ ಪಾಡ್ಯ ಎಲ್ಲರೂ ಊಟ ಕುಂತ್ಕೊಂಡಾಗ ಚಂದ್ರಿ ಮೌನಪ್ಪ ಕುಷ್ಠರೋಗಿಯಾಗಿ ಬಂದ ಜನಗಳ ಮಧ್ಯೆ ಕುಂತ್ಕೊಂಡು, ತಮ್ಮ ನನಗೂ ಹೊಟ್ಟೆ ಹಸ್ತೈತಿ ಪುಣ್ಯ ಕೊಡ್ರಿ ಎಂದವ. ಯಾವ ಸಮಯದೊಳಗ ಯಾವ ರೂಪದ ಧರಿಸಿ ನಮ್ಮ ಮನೆ ಮುಂದೆ ಬರ್ತಾನೋ ಗೊತ್ತಿಲ್ಲ. ಯಾವಾಗ ಚಂದ್ರಿ ಮೌನಪ್ಪ ಜನಗಳ ಮಧ್ಯೆ ಕುಂತ್ಕೊಂಡು ನನಗೂ ಹೊಟ್ಟೆ ಹಸ್ತೈತಿ ಪುಣ್ಯ ಕೊಡ್ರಿ ಅಂದಾಗ ನೀಡೋರು ನೀನು ಮನಸ್ಸೊಂದು ಚಲೋ ಇತ್ತಂದ್ರೆ ಕೊಡೋದು ಹೆಂಗಿದ್ರು ಕೊಡ್ತಾನ ಅನ್ನೋದಕ್ಕೆ ಅವ್ರು ಅಂದ್ರು, ಇವ್ ಮತ್ತ ಕೆಟ್ಟ ಹೊಲಸ್ ಮಾರಾಕತ್ತಾನ, ಎಂದ ಜಾಗ ಮಾಡ್ಯಾನೋ ಏನು, ಇವ್ ನೋಡಿದ್ರ ಇವ್ನು ಶೇರ್ಬಾರ್ದ ದೂರ ಸರ್ಸ್ಬೇಕಂತ ತಿಳ್ಕೊಂಡ್ ಮತ್ತೆ ಬಂದಾನ. ಹಸಿದ್ರು ಅಂತ ಸಮಯದೊಳಗ ಹತ್ತು ಬಂದ ನಂಗೆ ಊಟ ಐತೆ ಕೊಡ್ಬೇಕಂತ ತಿಳ್ಕೊಂಡು ದೂರ ಅಂತ ಕುಂದಿರ್ಸಿದ್ರೆ ಎಲಿ ಹಾಕಿದ್ರು. ಈಗ ಎಲಿ ಹಾಕಿ ಉಣ್ಣುವಂತ ಸಮಯದೊಳಗ ಉಂಡ ಮೌನಪ್ಪ ಚಿಂತನೆ ಮೌನಿಷ ಹೊಟ್ಟಂಬ ಊಟ ಮಾಡಿ ಹಿಂಗ ಎದ್ದು ಹೇಳ್ಬೇಕು ಅನ್ನೋದ್ರೊಳಗ ಅವ್ರನ್ನಂತ ಊಟ ಮಾಡಿದ ಎಲ್ಲಿ ನಿಮ್ಮ ಅಪ್ಪ ಬಂದು ತೆಗಿತಾನಂದ್ರ ಅವ್ರು. ಯಾಕ ಕೆಲವೊಂದು ಸಮಯದೊಳಗ ಮನುಷ್ಯನ ನೋಡಿ ಅಳಿಯೋದಲ್ಲ, ಯಾವ ಸಮಯದೊಳಗೆ ಹೆಂಗ ಬರ್ತಾನ ಭಗವಂತ ಗೊತ್ತಿಲ್ಲ. ಭಿಕ್ಷುಕನಾಗಿ ಬರಬಹುದಾ, ತಿರುಕನಾಗಿ ಬರಬಹುದಾ, ಹುಚ್ಚನಾಗಿ ಬರಬಹುದಾ, ಹೆಂಗ ಬರ್ತಾನೋ ಗೊತ್ತಿಲ್ಲ. ತಿಂತ್ರಿ ಮೌನಪ್ಪ ಯಾವಾಗ ಹೆಂಗ್ ಕುಂತ್ಕೊಂಡಾಗ ಊಟ ಮಾಡಿದ ತಕ್ಷಣ ಅವಾಗ ಊಟಕ್ಕೆ ನೀಡೋರು ಅಂದ್ರಂತ ಬಡಿಗೆರದಷ್ಟು ಮಂದಿ ಏನಂತಾರ, ಅಲ್ಲ ಊಟ ಮಾಡಿದ್ವಿ ಹಂಗ ಎದ್ದು ಹೇಳ್ಕತ್ರ ಎಲ್ಲಿ ನಿಮ್ಮ ಅಪ್ಪ ಬಂದು ತೆಗಿತಾನೆ ಅಂತ ತಿಳ್ಕೊಂಡು ಹೇಳಿದಾಗ ತಿಂತ್ರಿ ಮೌನಪ್ಪ ಅಂದ, ನಮ್ಮ ಅಪ್ಪನ ಬಂದು ತೆಗಿಬೇಕಂದವ. ನಿಮ್ಮಪ್ಪ ಬಂದು ತೆಗಿತಾನ ಅಂತಂದ್ರ ಎಲ್ಲಿ ನಮ್ಮ ಅಪ್ಪ ಬಂದು ತೆಗಿಬೇಕ, ಕೈ ನೀರ್ ನಮ್ಮ ಮೌನ ಬಂದ್ ಹಾಕ್ಬೇಕಂತ ತಿಳ್ಕೊಂಡು ಹೇಳಿದಾಗ ಆಶ್ಚರ್ಯ ಏನಾದ್ ಗೊತ್ತೇಂತಾಯಿ, ಸಾಕ್ಷಾತ್ ಶಿರ್ಸಂಗಿ ಕಾಳಿಕಾಂಬನ ಬಂದು ತಿಂತನಿ ಮೌನಪ್ಪ ಊಟ ಮಾಡಿರ್ತಕ್ಕಂಥ ಎಲೆಯನ್ನ ತೆಗಿತಾರಂತ. ಶಿರ್ಸಂಗಿ ಕಾಳಿಕಾಂಬ ಬಂದು ಊಟದ ಎಲೆಯನ್ನ ತೆಗೆದಾಗ ಇವ್ರು ಯಾರಂತ ಗೊತ್ತಾಗಲಿಲ್ಲ. ಗೊತ್ತಾಗದೇ ಇರುವಂತ ಸಮಯದೊಳಗ ಆಲಿ ಬಿಡೋದು ತಿಳ್ಕೊಂಡು ಹುಚ್ಚ ಅನ್ನಬೇಕಾದ್ರ ತಿಂತನಿ ಮೌನಪ್ಪ ಅಲ್ಲೇ ಊಟ ಮಾಡ್ಯಾನ. ಎದ್ದು ಹೇಳೋದ್ರೊಳಗ ತಿಂತನಿ ಮೌನಪ್ಪನಂತ ತಮ್ಮ ನಂಗ ಅರ್ಜೆಂಟ್ ಬೈಲಿ ಬಂದೈತೆ, ಸಂಡಸ್ಬೇಕು ಅರ್ಜೆಂಟ್ ಕರ್ಕೊಂಡು ಸಂಡಸ್ ಮಾಡಿಸ್ರು ಅಂದವ. ವಯಸ್ಸಾಗೈತಿ, ಇಷ್ಟು ಶಿಟ್ಟು ಬರಕತ್ತೆ, ಮೊದಲ ರೋಗಿ ಆಗ್ಯಾನ, ಅದ್ರಾಗ ಅರ್ಜೆಂಟ್ ಹೇಳಕ್ ಬಂದೈತಂತಾನ. ಎಲ್ಲಿ ಅಕಸ್ಮಾತ್ ಇಲ್ಲೇ ಉಣ್ಣಾಕತ್ರ ಇಲ್ಲೇ ಹೇಳ್ತೇ ಮಾಡ್ಬೇಕು. ಆ ಆಡ ಭಾಷೆ ಒಳಗೆ ಹೇಳಕೈತೆ ಮತ್ತೆ ತಪ್ಪು ತಿಳ್ಕೊಬೇಡ್ರಿ ಸೈಜಿಕವಾಗಿ. ಎಂತ ಮಾತ್ರ ನನ್ನ ಬರ ಆಡ ಭಾಷೆ ಹಳ್ಳಿ ಭಾಷೆ ಒಳಗೆ ಹೇಳಕೈತೆ. ಯಾವಾಗ ಹಿಂಗ ಅನ್ನಕತ್ರ ಅನ್ನುವಂತ ಸಮಯದಲ್ಲಿ ಚಂದ್ರಿ ಮೌನಪ್ಪನ ತಮ್ಮ ನಂಗೆ ಅರ್ಜೆಂಟ್ ಬಂದೈತಿ, ಬೈಲಿಗೆ ಅರ್ಜೆಂಟ್ ಬಂದ ಜಲ್ದಿ ಕರ್ಕೊಂಡು ಹೋಗ್ರು ಅಂತಂದ. ಮುಟ್ಟಾಕ್ ಹೆದ್ರಕತ್ರು. ಯಾಕ ಉಣ್ಣಾಕತ್ತಾರ, ಕುನ್ನೂರು ಮುಂದೆ ಹೆದ್ರು ಹೋಗಂಗಿದ್ರು. ವಯಸ್ಸು ಬಾಳ ಆಗ್ಯದ,
ಅಕಸ್ಮಾತ್ ಹಿಂಗ ಕುಂತ ಅಂದ್ರೆ ಉಡುವಂತ ಅಡಿಗೆಲ್ಲ ಹೋಗ್ಬಿಡ್ತದೆ ಅಂತ ತಿಳ್ಕೊಂಡು ಒಂದಿಬ್ರು ಏನ್ ಮಾಡಿದಂತ ಬಗಲ ಕೈ ಹಾಕಿ ಕರ್ಕೊಂಡು ಹೋಗಿ ಒಂದ್ 2 ಹೆಜ್ಜೆ ಮುಂದೆ ಹೋಗಿಗೆ ಕುಂತ ಬಿಟ್ಟ. ಹಿಂಗ ಯಾವಾಗ ಕುಂತಂತ ಸಮಯದೊಳಗ ಹೇಳ್ತಿಲ್ಲ ಲಕ್ಷ್ಮಿ ಕೇಳಿರ್ತಾಯಿ ಕೆಂಪನಿ ಮೌನಪ್ಪ 2 ಹೆಜ್ಜೆ ಹೋಗಿ ಬಂತಲೆ ತಮ್ಮನಾಗ ಬೈಲಿಗೆ ಅರ್ಜೆಂಟ್ ಐತಿ ಬಂತ ಅಂತ ತಿಳ್ಕೊಂಡು ಹಿಂಗ ಕುಂದ ತಕ್ಷಣ ಅದು ಬಂಗಾರ ಬಿದ್ದಂಗ ಬಿತ್ತಂತೆ. ಬಂಗಾರ ಬಿದ್ದಾಗ ಕೂಡಿ ಜನ ಏನು ಹೊಲಸ್ನಾಗ್ತಂತ ತಿಳ್ಕೊಂಡು ಅನ್ಬೇಕಾದ್ರ ಕೆಂತ್ರಿ ಮೌನಪ್ಪನಂತ ಮಕ್ಕಳ ಹೊಲಸ್ತಲ್ಲ ಬಂಗಾರ ಐತಿ ಅನ್ನಂತವ. ಯಾವಾಗ ಕೆಂತ್ರಿ ಮೌನಪ್ಪ ಬಂಗಾರ ಐತಂದ ನಮ್ಮ ಜನ ಕೇಳಿ ಬಂಗಾರ ಐತಂದ ಕೂಡ ನನಗ್ ಬೇಕ ನಿನಗ್ ಬೇಕ ಬಡಿದ್ಯಾಡ್ ತಗೊಂಡಿರ್ತ ಬಡಿದ್ಯಾಡ್ ಏನ ಮೌನಪ್ಪ ಇಟ್ಟಿದ್ದ. ಅವ್ರಿಗೆ ಆ ತಾಕತ್ತಿತ್ತ, ಬಂಗಾರ ಮಾಡೋ ತಾಕತ್ತು ಇತ್ತ. ಕಾದ ಶೀಸದ ನೀರು ಕುಡಿದು ಬುಧದ್ವಾರದಿಂದ ಕೆಬ್ಬಣ ಸಲಾಕೆ ಮಾಡುವ ತಾಕತ್ತ ನೋವು ನನ್ನ ಆಗ ನಿಂಗ ಅಪ್ಪಗೂ ಇತ್ತ. ಸುಮ್ಮನೆ ಬರುದಿಲ್ಲ ಒಬ್ಬೊಬ್ಬರು ಲೀಲ. ಯಾವಾಗ ಆತ ಇಡಬೇಕಾದ್ರೆ ಹೊಲಸಂದ್ರ ಜನ ಬಂಗಾರ ಅಂದ್ಕೊಳ್ಳಿ ಮುಗಿಬಿದ್ದು ತಗೊಂಡ್ರಂತ ಅವ್ರಿಗೆ ಗೊತ್ತಿತ್ತ, ಬಂಗಾರ ಮಾಡೋದು ಗೊತ್ತಿತ್ತ, ಕೆಬ್ಬಣ ಮಾಡೋದು ಗೊತ್ತಿತ್ತ. ಅದಕ್ಕ ದೊಡ್ಡವರು ಅಂತ ಕರೆದಾರ, ಮಹಾತ್ಮರಂತ ಕರೆದಾರ, ಸುಮ್ಮನೆ ಕರೆದಿಲ್ಲ. ಇಂಥ ಕೆಂಪನಿ ಮೌನೇಶ್ವರ ಈಗ ಸಂಚಾರ ಮಾಡ್ಕೊಂತ ಒಂದು ಆಶ್ಚರ್ಯ ಸಂಗತಿ ಏನು ಅಂತಂದ್ರ ಅದೇ ರಾಯಚೂರು ಜಿಲ್ಲೆ ಒಳಗ ಲಿಂಗಸೂರು ತಾಲೂಕು ಬರ್ತಕ್ಕಂಥ ಒಂದು ಗ್ರಾಮ ಮುದ್ಗಲ್ ಅಂತ ಹೇಳಿ. ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕ ಮುದ್ಗಲ್ ಗ್ರಾಮದೊಳಗ ಈ ಹಾಲು ಮತದ ಆದಿಗೌಡ ಮತ್ತು ಜಕ್ಕಮ್ಮ ಅಂತ ಇಬ್ಬರು ಗಂಡ ಹೆಂಡತಿ. ಅವರಿಗೆ ಮಕ್ಕಳಾಗಿದ್ದಿಲ್ಲ. ಆದಿಗೌಡ ಜಕ್ಕಮ್ಮಳಿಗೆ ಮಕ್ಕಳಾಗದೇ ಇರುವಂತ ಸಮಯದೊಳಗ ಎಲ್ಲಾ ಸುತ್ತ ಹತ್ತಾರು ದೇವರಿಗೆ ಅಡ್ಡಾಡಿದಾರ. ಅವರು ಅಡ್ಡಾಡ್ಬೇಕಾದ್ರೆ ಅವ್ರು ನಂಬಿದ್ ಯಾರಂದ್ರೆ ಬೀರ್ಲಿಂಗೇಶ್ವರನ ನಂಬ್ಕೊಂಡ್ರು. ನಿತ್ಯರು ಕೂಡ ಕಾಯ್ಕ ಮಾಡಕತ್ರು. ಕನಸ ಬಂದ ಬೀರ್ಲಿಂಗೇಶ್ವರ ಏನಂತ, ಯವ್ವ ನಿಮ್ ಭಕ್ತಿ ಮೆಚ್ಚಿನಿ, ಒಬ್ಬ ಮಗನನ್ನ ಆಶೀರ್ವಾದ ಮಾಡ್ತೇನೆ. ಸಾಧಾರಣ ವ್ಯಕ್ತಿ ಅಲ್ಲ, ನಿಮ್ಮ ಗರ್ಭ ಹುಟ್ಟತಕ್ಕಂತ ಮಗ ಬಹಳ ದೊಡ್ಡವನಾಗ್ತಾನ. ಆದ್ರೆ ಅವನಿಗೆ ಕೇವಲ 21 ವರ್ಷ ಮಾತ್ರ ಆಯುಷ್ಯ. ಇವ್ರ ಗಂಡ ಹೆಂಡತಿ ಮನ್ಯಾಗ ವಿಚಾರ ಮಾಡಕತ್ರಂತ ಯಾರು, ಆದಿಗೌಡ ಮತ್ತು ಜಕ್ಕಮ್ಮ ಹಾಲು ಮತದವರು. ಹಾಲು ಮತದವರಾಗಿ ಹಿಂಗ ಬೇಡ್ಕೊಳ್ಬೇಕಾದ್ರೆ ಕನಸೊಳಗೆ ಬಂದು ಯಾವಾಗ ಬೀರ್ಲಿಂಗೇಶ್ ಹೇಳಿದ ಇಬ್ರು ಕೂಡ ಕೇಳ್ಕೊಂಡ್ರಂತ, ಯಪ್ಪ ಕೊಡುದು ಕರೆ ಐತಿ, ಮತ ಹಿಂಗ್ ಕೊಟ್ಟು ಹಿಂಗ್ ಕಸ್ಕೊಂಡ್ಬಿಡ್ತೀವಲ್ಲ ಯಪ್ಪ, 21 ವರ್ಷ ಯಾಕ 100 ವರ್ಷ ಕೊಡ್ಬೋದಾಯ್ತಲ್ಲ ಅಂದಾಗ, ಇಲ್ಲ ಅವನ ಹಣೆವರ ಮಾತ್ರ 21 ವರ್ಷ. 21 ವರ್ಷದನಂತಂದ್ರೆ ಸಾಮಾನ್ಯ ಅಲ್ಲ, 100 ವರ್ಷ ಸಾಧನೆ ಮಾಡ್ತಾನವ. ಯಪ್ಪ ನಮಗ 100 ವರ್ಷದ ಮಗನ ಬೇಕಂದಾಗ, ಇಲ್ಲ 21 ವರ್ಷ ನೆನಪಿರ್ಲಿ, ಆ ಮಗನಿಗೆ 100 ವರ್ಷ ಆಗ್ಬೇಕನ್ನಾಗಿತ್ತಂದ್ರ ಮುಂದೊಂದು ಸಮಯದೊಳಗ ಒಬ್ಬ ಮಹಾತ್ಮ ಬರ್ತಾನ, ಒಬ್ಬ ಯೋಗಿ ಬರ್ತಾನ, ನೋಡುಗರ ಕಣ್ಣಿಗೆ ಹುಚ್ಚಕಣ್ಣ ಕಾಣ್ತಾನ. ಅವನ ದರ್ಶನ ಏನಾದ್ರು ಕೂಡ ಇವ್ರಿಗೆ ಆತಂತಂದ್ರ 100 ವರ್ಷ ಬದುಕ್ತಾನ ಅಂತ ಕನಸನ್ನ ಹೇಳಿ ಮಾಯ ಆಗ್ಬಿಟ್ಟ ಶಿವ ಬೀರ್ಲಿಂಗೇಶ್ವರ. ಆಶ್ಚರ್ಯ ಏನು ಅಂತಂದ್ರ ಕನಿಷ್ಠ ಬಂದ್ ಹೇಳಿದ್ದನ್ನ ಇಬ್ರು ಗಂಡ ಹೆಂಡತಿ ಮಾತಾಡ್ಕೊಂಡ್ರು, ಸತ್ಯ ಅನ್ಕೊಂಡಂತ ಸಮಯದೊಳಗ ಜಕ್ಕಮ್ಮ ನಿತ್ಯಲು ಕೂಡ ಕಾಲವನ್ನು ಕಳಿತಾ ಗರ್ಭ ಧರಿಸಿದ. ಮುಂದೊಂದು ಸಮಯದೊಳಗ ಗಂಡು ಮಗನ ಹಡಲ, ಮಗನಿಗೆ ಬೀರ್ಲಿಂಗೇಶ ಅಂತ ಹೆಸರಿಟ್ಟ. ಯಾವಾಗ ಬೀರ್ಲಿಂಗೇಶ ಅಂತ ಇಟ್ಟಂತ ಸಮಯದೊಳಗ ಆ ಮಗ ಬೆಳೀತಾ ದೊಡ್ಡವನಾದ ಸಮಯದೊಳಗ 18-19 ವರ್ಷಕ್ಕೆ ಬರುತ್ತಂದ್ರೂ ಕೂಡ ತಂದೆ ತಾಯಿ ಬಹಳ ಚಂದ ನೋಡ್ಕೊಂಡ್ರು. 21 ವರ್ಷ, ಇನ್ನು 2 ವರ್ಷ. ಇಷ್ಟು ವರ್ಷ ಕಂಡಿದ್ದನ್ನ ಇನ್ನು ಮುಂದೆ ಕಾಣದಂಗ ಆಗ್ಬಿಡ್ತದಲ್ಲ. 21 ವರ್ಷಕ್ಕೆ ಮಗನಿಗೆ ಸಾವೈತಿ, ಏನು ಮಾಡ್ಬೇಕಂತ ತಿಳ್ಕೊಂಡ ಇಬ್ರು ಗಂಡ ಹೆಂಡತಿ ವಿಚಾರ ಮಾಡ್ಬೇಕಾದ್ರೆ ಮುಂದೆ ಒಂದ್ ದಿವಸ ಅನ್ಕೊಂಡಿಲ್ಲ. ಹಂಗಾರ ಒಂದು ಚಲೋ ಕನ್ಯೆ ತೆಗೆದ ಮದುವೆ ಮಾಡಿದ್ರಂದ್ರೆ ಕಡೆಕ ಅವನ ಹೆಸರಲ್ಲಿ ಬರುವಂತ ಮಕ್ಕಳ ಮನೆತ ನಡೆಸ್ತಾರಂತ ತಿಳ್ಕೊಂಡು ಇಬ್ರು ಗಂಡ ಹೆಂಡತಿ ಮಾತಾಡ್ಕೊಂಡ್ರ 19 ವರ್ಷದ ಮಗ. ಮೊದಲೇ ಹಾಲ ಮತ. ಯಾವಾಗ ಒಂದು ಚಲೋ ಕನ್ಯೆ ಅಲ್ಲಿ ಇಲ್ಲಿ ನೋಡ್ಬೇಕಂತ ತಿಳ್ಕೊಂಡು ಅನ್ಕೊಂತ ಬಡದ್ರೊಳಗಾಗಿ ಒಂದು ಚಲೋ ಕನ್ಯೆ ನೋಡಿದ್ರ ಸೊಸೆ ಹೆಸರು ಪದ್ಮಾವತಿ ಅಂತ ಹೇಳಿ ಕನ್ಯೆ ನೋಡಿ ಮದುವೆ ಮಾಡಿದ್ರ ಮಗನಿಗೆ 20 ವರ್ಷ. 21 ವರ್ಷಕ್ಕೆ ಬಂದ, ಮಕ್ಕಳಾಗಲಿಲ್ಲ. ಯಾವಾಗ ಮಗ 21 ವರ್ಷಕ್ಕೆ ಬಂದಂತ ಸಮಯದೊಳಗ ಹಣೆ ಬರಾದ್ರೆ ಯಾರಿಗ್ ಗೊತ್ತ ಯಾರ ಋಣ ಎಲ್ಲಿ ಮಠ ಇರ್ತೈತೆ ಅಲ್ಲಿ ಮಠ ದಾಟಬೇಕ. ಋಣ ಮುಗಿತು ಅಂದ್ರೆ ಒಂದು ಕ್ಷಣ ಸಹಿತ ಇರುವುದಿಲ್ಲ. ಭೂಮಿಯ ಋಣ, ತಂದೆ ತಾಯಿಯ ಋಣ, ಗುರುವಿನ ಋಣ,
ಉಪ್ಪಿನ ಋಣ ತೀರಿಸಲಾರ್ದ ಹೋಗಕ್ಕಾಗೋದಿಲ್ಲ ಅಂತ. ಭೂಮಿ ಋಣ ಮುಗಿತು ಅಂತಂದ್ರ, ಉಪ್ಪಿನ ಋಣ ಮುಗಿತು ಅಂತಂದ್ರ, ತಂದೆ ತಾಯಿ ಋಣ ಮುಗಿತು ಅಂತಂದ್ರ, ಗುರುವಿನ ಋಣ ಮುಗಿತು ಅಂತಂದ್ರ ನಾವು ಒಲ್ಲೆಂದ್ರೂ ಕೂಡ ಕರ್ಕೊಂಡು ಹೋಗಿ ಹಿಂದೆ ಬೆನ್ನು ಹತ್ತಿರ್ತಾರ. ಬಹಳ ಆಶ್ಚರ್ಯ ಏನು ಅಂತಂದ್ರ 21 ವರ್ಷದ ಮಗ ಸಾವು ಸಮೀಪ ಬಂತ, ಇವತ್ತ ನಾಳೆ ಸಾಯ್ತಾನೆ ಅನ್ನುವಂತ ಸಮಯದೊಳಗ ಇಬ್ರು ಗಂಡ ಹೆಂಡತಿ ಜಕ್ಕಮ್ಮ ಮಗ ಇನ್ನ ಸಾಯ್ತಾನೆ ಇನ್ನೇ ಭಾವಿಸಿಲ್ಲ ಅಂತ ತಿಳ್ಕೊಂಡು ಅನ್ನೋದ್ರೊಳಗಾಗಿ ಯಾವಾಗ ಪದ್ಮಾವತಿ ಸುಶಿ ಬಂದಾಳ, ಇಬ್ರು ಗಂಡ ಹೆಂಡತಿ ನಡ್ಕೊಂತ ಹೋಗುವಂತ ಸಮಯದೊಳಗ ದಾರಿ ಒಳಗ ತಿಂತ್ರಿ ಮೌನಪ್ಪ ಭೇಟಿ ಆದ. ಯಾವಾಗ ಸಾಯುವಂತ ಮಗ ಇನ್ನೇನು ಮಗ ಕೈ ಬಿಟ್ಟ ಅಂತ ಅನ್ನೋದ್ರೊಳಗಾಗಿ ಹುಚ್ಚನಾಗಿ ಬಂದಿರತಕ್ಕಂತ ತಿಂತ್ರಿ ಮೌನಪ್ಪ ಯಾವಾಗ ದಾರಿ ಒಳಗೆ ಬಂದ ತಕ್ಷಣ ಇಬ್ಬರಿಗೂ ಮಸ್ತಕ ಮೇಲೆ ಹಸ್ತ ಇಟ್ಟುಬಿಟ್ಟ. ತಿಂತ್ರಿ ಮೌನಪ್ಪ ಯಾವಾಗ ಇಬ್ಬರ ಮಸ್ತಕದ ಮೇಲೆ ಹಸ್ತವನ್ನಿಟ್ಟ, ಸಾಯುವಂತ ಮಗ ಬರೇ ಸಾಯಿಲ್ಲ, 100 ವರ್ಷ ಬರ್ತಿದ್ದಂತವ, 100 ವರ್ಷ ಬರ್ತಿದ್ದ. ಯಾಕ ಗುರುವಾಗಿ ಬಂದವನೇ ತಿಂತ್ರಿ ಮೌನಪ್ಪ. ಎಂತ ಆಕಳ ಕೊಟ್ಟೆ ಗುರುವೇ ಕಾಮದೇನ, ಹಗಲು ಇರುಳು ಹಾಲ ಕರೆಯುವುದು ಒಂದೇ ಸಮಯ. ಯಾವ ಸಮಯದೊಳಗೆ ಗುರು ಹೆಂಗ್ ಬರ್ತಾನೋ ಗೊತ್ತಿಲ್ಲ, ಯಾರ ಮನೆಗೆ ಅಮೃತ ತಗೊಂಡು ಬರ್ತಾನೋ ಗೊತ್ತಿಲ್ಲ, ಯಾರ ಮನೆಗೆ ವಿಷಯವನ್ನು ತಗೊಂಡು ಬರ್ತಾನೋ ಗೊತ್ತಿಲ್ಲ. ಯಾಕ ಗುರುವಿನನ್ನು ನಿಂದಿಸಿದ್ರೆ, ಗುರುವಿಗೆ ಅಪಮಾನ ಮಾಡಿದ್ರೆ ಎಂದು ಕೂಡ ಗುರು ಸಹಿಸುವುದಿಲ್ಲ ಅಂತ ತಿಂತ್ರಿ ಮೌನಪ್ಪ ರಾಯಚೂರು ಜಿಲ್ಲೆಗೆ ಹೆಂಗ್ ಬಂದಲ್ಲ, ಹಂಗ ರಾಯಚೂರು ಜಿಲ್ಲೆಯೊಳಗೆ ಇನ್ನೊಬ್ಬ ಮಹಾತ್ಮ ಹುಟ್ಟಿದ. ಆತ ಯಾರು ಅಂತಂದ್ರ ಅದೇ ವಿಶ್ವಕರ್ಮದೊಳಗೆ ಹುಟ್ಟಿರ್ತಕ್ಕಂಥವನೇ ನವಲಗುಂದ ನಾಗಲಿಂಗಪ್ಪ. ಎಷ್ಟು ಅದ್ಭುತ ನವಲಗುಂದ ನಾಗಲಿಂಗಪ್ಪ ಅಂತಂದ್ರೆ ನೆನಪಿರ್ಲಿ ತಾಯಿ. ತಿಂತ್ರಿ ಮೌನಪ್ಪ ಹೆಂಗ, ಅದಕ್ಕಿಂತ 1000 ಪಟ್ಟು ಮುಂದ ನವಲಗುಂದ ನಾಗಲಿಂಗಪ್ಪ. ಎಷ್ಟು ಅದ್ಭುತ ಇತ್ತು ಅಂತಂದ್ರ, ಅದ ರಾಯಚೂರು ಜಿಲ್ಲಾ ಸಿಂಧನೂರು ತಾಲೂಕು ಬರ್ತಕ್ಕಂಥ ಜವಡಗೇರಿ